ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತಗಳು. ಎಂಥ ಮ್ಯಾಚ್ ರೀ ಅಪ್ಪ ನಿನ್ನಿಂದು, ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚು. ಹೃದಯದ ಕಾಯಿಲೆ ಇರೋರಿಗಂತೂ ಈ ಮ್ಯಾಚ್ ಖಂಡಿತ ಅಲ್ಲ. ಇಂಡಿಯನ್ ಬೌಲರ್ಸ್ಗಳ ಅಬ್ಬರಕ್ಕೆ ಪಾಕಿಸ್ತಾನ ಪುಡಿ ಆಗ್ಯದ ನೋಡ್ರಿ. 120 ರನ್ ಅದಾವ್ರಿ ಅಪ್ಪ. ಈ ಯಾರು ಬೇಕಾದರೂ ಬರೀ ಬಾಲಿಗೆ 1 ರನ್ ತೆಗೆದ್ರೆ ಸಹಿತ ಅವ್ರು ಗೆದ್ದುಕೊಂಡು ಬಿಡ್ತಿದ್ರು. ಅಂಥದ್ರೊಳಗೆ ಪಾಕಿಸ್ತಾನ ಸುಲಭವಾಗಿ ಚೇಸ್ ಮಾಡಬೇಕಾಗಿತ್ತು. ಆದರೆ ಅವರು ಚೇಸ್ ಮಾಡ್ತಾರೆ ಅಂತ ತಿಳ್ಕೊಂಡು ಎಲ್ಲರೂ ಮೊದಲು ಗೆಸ್ ಮಾಡಿದ್ರು, ಪಾಕಿಸ್ತಾನ ಗೆದ್ದು ಬಿಡ್ತದೆ ಇನ್ನೇನು ಅಂದ್ಕೊಂಡಿದ್ರು. ಆದ್ರೆ ನಮ್ಮ ಅದಾರ ನೋಡ್ರಿಪ್ಪ, ಬುಮ್ರಾ, ಸಿರಾಜ್, ಪಾಂಡ್ಯ, ಅಕ್ಷರ್ ಪಟೇಲ್ ಇವರೆಲ್ಲರ ಮುಂದೆ ಅವರು ಪರೇಡ್ ಹಚ್ಬಿಟ್ರು ನೋಡ್ರಿ. ಪಿಚ್ ಅಮೇರಿಕಾದು ಅಷ್ಟೇನು ಹೈ ಸ್ಕೋರಿಂಗ್ ಪಿಚ್ಗಳಂತೇನು ಅಲ್ಲ. ಇವೆಲ್ಲ ಪಿಚ್ಗಳು ಕಡಿಮೆ ರನ್ ರೇಟಿನ ಪಿಚ್ಗಳದಾವ. ಅಂತಹ ಪಿಚ್ನಲ್ಲಿ ಬಾಲರ್ಗಳದ್ದು ಏನದಪ್ಪ ಅಂತಂದ್ರೆ ನಾವು ದಬ್ದಬ ಅಂತ ತಿಳ್ಕೊಂಡು ಕರಿತೀವಿ, ಅವರ ವರ್ಚಸ್ಸು ಅಂತ ತಿಳ್ಕೊಂಡು ಕರಿತೀವಿ. ಅಂತಹ ಪಿಚ್ಚಿನೊಳಗೆ ನಮ್ಮ ಬ್ಯಾಟ್ಸ್ಮನ್ಗಳದ್ದು ಆಟ ನಡೀಲಿಲ್ಲ, ಮತ್ತು ಪಾಕಿಸ್ತಾನ ಬ್ಯಾಟ್ಸ್ಮನ್ಗಳದ್ದು ಕೂಡ ಆಟ ನಡೀಲಿಲ್ಲ. ಇಲ್ಲಿ ಕೇವಲ ದರ್ಬಾರ್ ಇದ್ದದ್ದು ಬಾಲರ್ಸ್ಗಳದ್ದು ಮಾತ್ರ. ಪಾಕಿಸ್ತಾನ ಬಾಲರ್ಗಳನ್ನು ಕೂಡ ನಮ್ಮ ಇಂಡಿಯನ್ ಬ್ಯಾಟ್ಸ್ಮನ್ಗಳನ್ನ ಕಟ್ಟಿ ಹಾಕ್ತಾರೆ. ಮೊದಲನೇ ಓವರ್ನಲ್ಲಿ ರೋಹಿತ್ ಶರ್ಮಾ ಅವರು ಶಾಹೀನ್ ಅಫ್ರೀದಿಯವರಿಗೆ 6 ಹೊಡೆದು ಈ ಮ್ಯಾಚಲ್ಲಿ ನಾನು ಬಿಡೋದಿಲ್ಲ, ಹೊಡಿತೀನಿ ಅನ್ನೋ ಹಂಗೆ ಮಾಡಿದರು. ಆದರೆ ನೆಕ್ಸ್ಟ್ ಅವ್ರದ್ದೇ ಓವರ್ದೊಳಗೆ 6 ಹೊಡಿಯೋಕ್ಕೆ ಹೋಗಿ ಕ್ಯಾಚ್ ಔಟ್ ಆಗಿಬಿಡ್ತಾರೆ ನೋಡ್ರಿ. ಸೇಮ್ ಬಾಲ್ ಇರುತ್ತೆ, ಸೇಮ್ ಲೆಂತ್ ಇರುತ್ತೆ, ಆದರೆ ಬಾಲು ನಿಂತು ಬರುತ್ತೆ. ನಾವು ಮೊದಲನೇ ವಿಡಿಯೋದಲ್ಲಿ ನಾವು ಈ ಕುರಿತಾಗಿ ಡಿಸ್ಕಷನ್ ಮಾಡಿದ್ವಿ. ಇಂಡಿಯಾ ಮತ್ತು ಐರ್ಲೆಂಡ್ ಪಂದ್ಯ ನಡೆದಿರುವಾಗ ಈ ಪಿಚ್ಗಳು ಬಾಲ್ ನಿಂತು ಬರುತ್ತೆ, ನೋಡಿಕೊಂಡು ಆಡಬೇಕಾಗಿರುತ್ತೆ. ಹೈ ಸ್ಕೋರಿಂಗ್ ಗೇಮ್ಸ್ಗಳೆಲ್ಲ. ಆದರೂ ಇನ್ನೋರ್ವ ಓಪನರ್ ಬ್ಯಾಟ್ಸ್ಮನ್ ಆಗಿರ್ತಕ್ಕಂಥ ವಿರಾಟ್ ಕೊಹ್ಲಿ ಅವರು 2ನೇ ಓವರ್ನಲ್ಲಿ ಮೊದಲನೇ ಬಾಲಲ್ಲಿ ಬೌಂಡ್ರಿಯನ್ನು ಹೊಡಿತಾರೆ ಅವ್ರು. ನಾನು ಆಡ್ತೀನಿ, ಈ ಮ್ಯಾಚ್ ಬಿಡೋದಿಲ್ಲ ಅಂತ ತಿಳ್ಕೊಂಡು. ಯಾಕಂತಂದರೆ ಪಾಕಿಸ್ತಾನ ಅಂತಂದ್ರೆ ನಮ್ಮ ಕೊಹ್ಲಿ ಕಾಕ ಭಾಳ ಖುಷಿ ಆಯ್ತು. ನೀವು ಬಿಡೋದೇ ಇಲ್ಲ ಅವರು. ಹಿಂದಿನ ಮ್ಯಾಚನ್ನು ನಾವು ನೋಡಿದ್ವಿ, ಯಾವ ರೀತಿ ಮ್ಯಾಚ್ ಸೋಲು ಮ್ಯಾಚನ್ನು ಗೆದ್ದಿಸ್ಕೊಂಡು ಬಂದಿರತಕ್ಕಂತಹ ಕೊಹ್ಲಿ ಕಾಕ ಈ ಮ್ಯಾಚ್ನ ಬಿಡೋದಿಲ್ಲ ಅಂತ ತಿಳ್ಕೊಂಡು ಆಡಾಗತ್ತಿದ್ರು. ಆದರೆ ನೆಕ್ಸ್ಟ್ ಬಾಲಲ್ಲಿ ಹೊಡಿಯೋಕ್ಕೆ ಹೋಗಿ ಏನಾಗ್ತಪ್ಪ ಅಂತಂದರೆ, ಯಾಕಂದರೆ ಬಾಲ್ ನಿಂತು ಬರೋದ್ರಿಂದ ಅಲ್ಲಿ ಔಟ್ ಆಗಿಬಿಡ್ತಾರೆ. ಇನ್ನು ಒನ್ ಡೌನ್ ನೋಡ್ರಿ, ನಮ್ಮ ರಿಷಬ್ ಪಂತ್ ಅವ್ರು ನೋಡ್ರಿ ಯಾವ ಕಡೆ ಹೊಡಿತಾರೆ ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ. ಹೊಡೆದ್ರು ಅಂದ್ರೂ ಕ್ರೆಡಿಟ್ ಎಲ್ಲ ಅವ್ರಿಗೆ ಕೊಡ್ಬೇಕು. 31 ಬಾಲ್ಗಳಲ್ಲಿ 42 ರನ್ಗಳನ್ನು ಮಾಡ್ತಾರೆ ಅವರು. ರೈಟ್ ಶಾಟ್ಗಳನ್ನು ಹೊಡಿತಾರೆ, ಲೆಫ್ಟಿ ಶಾಟ್ಗಳನ್ನು ಹೊಡಿತಾರೆ, ಬಿದ್ದುಕೊಂಡು ಹೊಡಿತಾರೆ ಶಾಟ್ಗಳನ್ನು. ಆದರೆ ಇಲ್ಲಿ ಪಾಕಿಸ್ತಾನದ ಫೀಲ್ಡರ್ಸ್ಗಳಿಗೂ ನಾವು ಬೆಸ್ಟ್ ಅನ್ನಲೇಬೇಕು. ಯಾಕಪ್ಪ ಅಂತಂದರೆ ಅವರು 3 ಕ್ಯಾಚ್ಗಳನ್ನು ಕೈ ಚೆಲ್ಲದೆ ಹೋಗಿದ್ರೆ ನಮ್ಮ ಇಂಡಿಯಾ ಈ ಮ್ಯಾಚ್ ಗೆಲ್ತಾನೆ ಇರಲಿಲ್ಲ ಅಂತ ತಿಳ್ಕೊಂಡು. ಒಂದು ಕಡೆ ಅಂದರೆ ರನ್ 119 ರನ್ ಆಗ್ತಾ ಇರಲಿಲ್ಲ, ಇನ್ನಷ್ಟು ಕಡಿಮೆ ರನ್ಗಳು ಆಗ್ತಾಯಿತ್ತು. ಇನ್ನು ಅವರಾದ ನಂತರ ಅಕ್ಷರ್ ಪಟೇಲ್ ಅವರು ಕೂಡ ಸ್ವಲ್ಪ ಅವರು ಮೇಲ್ಗಡೆ ಬರ್ತಾರೆ ಆಡಲಿಕ್ಕೆ. ಅವರು ಕೂಡ 18 ಎಸೆತಗಳಲ್ಲಿ 20 ರನ್ಗಳನ್ನು ಮಾಡ್ಕೊಳ್ತಾರೆ. ಅವ್ರ ನಂತರ ನೋಡ್ರಿ ಸೂರ್ಯಕುಮಾರ್ ಯಾದವ್, ಶುಭಮ್ ದುಬೆ, ಅದಾದ ನಂತರ ಹಾರ್ದಿಕ್ ಪಾಂಡ್ಯ, ಇವ್ರು ಯಾರೂ ಕೂಡ ಅಷ್ಟು ಚೆನ್ನಾಗಿ ಆಡೋದಿಲ್ಲ. ಈ ಶುಭಮ್ ದುಬೆ ಅವರಿಗಂತೂ ಗೊತ್ತಾಗೋದಿಲ್ಲ ಬಾಲ್ ಯಾವ ರೀತಿ ಬರ್ತಾ ಇದೆ, ಪಿಚ್ ಯಾವ ರೀತಿ ಆಗಿದೆ. ಬಂದರು ಏನು ಮಾಡಬೇಕು ಅಂತಿದ್ರು, ಸಡನ್ನಾಗಿ ಬಾಲರ್ ಕೈಗೆ ಅದ್ಭುತವಾಗಿ ಹಿಡಿ ಕ್ಯಾಚ್ ಹಿಡಿ ಅನ್ನೋಂಗೆ ಕ್ಯಾಚ್ ಕೊಟ್ಟು ಹೋಗ್ತಾರೆ. ಅವರಾದ ನಂತರ ರವೀಂದ್ರ ಜಡೇಜಾ ಅವರಿಗೂ ಕೂಡ ಗೊತ್ತಾಗೋದಿಲ್ಲ. ಅವ್ರು ಸುಮ್ಮನೆ ಪ್ಲೇಡ್ ಮಾಡೋಣ ಅಂತ ತಿಳ್ಕೊಂಡು ಪ್ಲೇಡ್ ಮಾಡ್ಲಿಕ್ಕೆ ಹೋಗ್ತಾರೆ. ಬಾಲ್ ನಿಂತು ಬರೋದ್ರಿಂದ ಒಮ್ಮೆ ಸ್ವಲ್ಪ ಬೌನ್ಸನ್ನು ಪಡೆದುಕೊಳ್ತಾರೆ. ಅಲ್ಲಿ ತನಕ ಬಾಲ್ ಬೌನ್ಸ್ ಆಗ್ತಾ ಇರಲಿಲ್ಲ, ಎಲ್ಲ ಬಾಲ್ಗಳು ತೆಳಗುಳಿತಿದ್ದು. ಆದರೆ ಇವರು ಆ ಬ್ಯಾಟಿಂಗ್ ಬಂದಾಗ ಸ್ವಲ್ಪ ಬಾಲ್ ಬೌನ್ಸ್ ಆಗುತ್ತೆ. ಬೌನ್ಸ್ ಆಗಿರೋದ್ರಿಂದ ಕ್ಯಾಚಲ್ಲಿ ಹೋಗಿಬಿಡುತ್ತೆ. ಅವರು ಕೂಡ ಡಕ್ಔಟ್ ಆಗಿಬಿಡ್ತಾರೆ. ಅದಾದ ನಂತರ ಹರ್ಷದೀಪ್ ಸಿಂಗ್ ಅವರು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ನಾವು ಅವ್ರಿಗೂ ಕ್ರೆಡಿಟ್ ಕೊಡಲೇಬೇಕು. ಅದ್ಭುತವಾಗಿ ಸ್ವಲ್ಪ ಪ್ರಮಾಣದಲ್ಲಿ ಅವರು ಕೂಡ ಬ್ಯಾಟಿಂಗನ್ನು ಮಾಡೋದ್ರ ಮುಖಾಂತರ ರನ್ನನ್ನು ಇನ್ನೂ ಸ್ವಲ್ಪ ಹೆಚ್ಚಿಗೆ ಮಾಡ್ತಾರೆ. ಜಸ್ಪ್ರೀತ್ ಬುಮ್ರಾ ಅವರು ಏನು ಮಾಡೋಕ್ಕಾಗುತ್ತೆ, ಬಾಲರ್ಗಳು ಅವ್ರು ಬಾಲಿಂಗ್ ಮಾಡೋದು ಕೆಲಸ, ಬ್ಯಾಟಿಂಗ್ ಆಡೋದು ಬ್ಯಾಟ್ಸ್ಮನ್ ಕೆಲಸ ಅಂತ ತಿಳ್ಕೊಂಡು ಜಸ್ಪ್ರೀತ್ ಬುಮ್ರಾ ನಮ್ಮ ಕಡೆಯಿಂದ ಬ್ಯಾಟಿಂಗ್ ಆಡೋಕ್ಕಾಗೋದಿಲ್ಲ ಅಂತ ತಿಳ್ಕೊಂಡು 0 ಔಟಾಗಿ ಹೋಗ್ತಾರೆ. ಸಿರಾಜ್ ಅವರು 7 ಬಾಲಲ್ಲಿ 7 ರನ್ಗಳನ್ನು ಅವ್ರು ಮಾಡಿಬಿಡ್ತಾರೆ. ಹೀಗಾಗಿ ನಮ್ಮ ಇಂಡಿಯಾ ಟೋಟಲ್ 20 ಓವರ್ನಾಗ 119 ರನ್ ಆಗ್ತಾವ್ರಿ. ಪಾಕಿಸ್ತಾನ ಬಾಲರ್ಗಳಿಗೆ ಬಂದಾಗ ನಾವು ಶಾಹೀನ್ ಅಫ್ರೀದಿ ಅವರು 4 ಓವರ್ಗಳಲ್ಲಿ 29 ರನ್ ನೀಡಿ 1 ವಿಕೆಟನ್ನು ಪಡಿತಾರೆ. ನಶೀಮ್ ಶಾ ಅವರು ನೋಡ್ರಿ ಅದ್ಭುತವಾಗಿ ಬಾಲಿಂಗ್ ಮಾಡ್ತಾರೆ. ಇವರು 4 ಓವರ್ಗಳಲ್ಲಿ 21 ರನ್ಗಳಿಗೆ 3 ವಿಕೆಟ್ಗಳನ್ನು ಅವರು ಪಡ್ಕೊಳ್ತಾರೆ. ಇನ್ನು ಮೊಹಮ್ಮದ್ ಅಮೀದ್ ಇವರು ಕೂಡ 4 ಓವರ್ಗಳಲ್ಲಿ 23 ರನ್ಗಳಿಗೆ 2 ವಿಕೆಟ್ಗಳನ್ನು ಪಡೆದರೆ, ಹರೀಶ್ ರಾಫ್ ಇವರು ಕೂಡ 3 ಓವರ್ಗಳಲ್ಲಿ 21 ರನ್ ನೀಡಿ 3 ವಿಕೆಟ್ಗಳನ್ನು ಪಡಿತಾರೆ.
ಅದ್ಭುತವಾಗಿ ಪಾಕಿಸ್ತಾನ ಬಾಲರ್ಗಳಿಗೆ ಕ್ರೆಡಿಟ್ ಕೊಡಲೇಬೇಕು. ನಮ್ಮ ಇಂಡಿಯನ್ ಬ್ಯಾಟ್ಸ್ಮನ್ ಕಟ್ಟೆ ಹಾಕಿದ್ರು, ಅವರು ರನ್ ಒಟ್ಟೆ ಬಿಟ್ಕೊಡ್ಲಿಲ್ಲ. ಹೀಗಾಗಿ ರನ್ ರೇಟ್ ಎಷ್ಟಾಯ್ತಪ್ಪ ಅಂತಂದರೆ 119 ರನ್ಗಳಿಗೆ ನಮ್ಮ ಇಂಡಿಯಾ ಇನ್ನೂ ಒಂದು ಓವರ್ ಇತ್ತು, ಆಲ್ಔಟನ್ನು ಮಾಡಿಬಿಟ್ಟಿದ್ರು ಅವರು. ಇನ್ನು ನಮ್ಮ ಹುಲಿಗಳು ಸುಮ್ಕೊಂಡಿರ್ತಾರೆ, ಈಗ ಬರ್ರಿ ನೀವು ಬ್ಯಾಟಿಂಗ್ ನೋಡೋಣ ನಾವು ಅಂತ ತಿಳ್ಕೊಂಡು ನಮ್ಮ ಬಾಲರ್ಗಳು ಕೂಡ ಹಸದು ಕೂತಿದ್ರು ನೋಡ್ರಿ. ಬರ್ನ ಸುರುವಿಗೆ ಪಾರ್ಟ್ನರ್ಶಿಪ್ ಭಾಳ ಚೆನ್ನಾಗಾಯ್ತು ನೋಡ್ರಿ. ಮೊಹಮ್ಮದ್ ರಿಜ್ವಾನ್ ಅವ್ರದ್ದು ಮತ್ತು ಬಾಬರ್ ಅವ್ರದ್ದು ಪಾರ್ಟ್ನರ್ಶಿಪ್ ಚಲೋ ಆಗ್ತದೆ. ಓಪನಿಂಗ್ ಪಾರ್ಟ್ನರ್ಶಿಪ್ಪಲ್ಲಿ ಇಬ್ಬರು ಮಂದಿ ಕೂಡ 28 ಎಸೆತಗಳಲ್ಲಿ 26 ರನ್ಗಳನ್ನು ಮಾಡ್ತಾರೆ. ಹೀಗಾಗಿ ಬಾಬರ್ ಆಜಮ್ ಅವ್ರ ವಿಕೆಟ್ ಭಾಳ ಇಂಪಾರ್ಟೆಂಟ್. ನಮ್ಮ ಜಸ್ಪ್ರೀತ್ ಬುಮ್ರಾ ಅವರು ಬಿಡೋದಿಲ್ಲ, ಅವರು ಅವರನ್ನು ಔಟ್ ಮಾಡಿಬಿಡ್ತಾರೆ. ಇದಾದ ನಂತರ ಬರ್ತಾರೆ ನೋಡ್ರಿ ಉಸ್ಮಾನ್ ಖಾನ್. ಮತ್ತೆ ಇಲ್ಲಿ ಒಂದು ಪಾರ್ಟ್ನರ್ಶಿಪ್ ಆಗುತ್ತೆ. ಉಸ್ಮಾನ್ ಖಾನ್ ಮತ್ತು ಮೊಹಮ್ಮದ್ ರಿಜ್ವಾನ್ ಅವರು ಇಬ್ಬರೂ ಸೇರಿಕೊಂಡು 33 ಎಸೆತಗಳಲ್ಲಿ 31 ರನ್ಗಳನ್ನು ಮಾಡ್ತಾರೆ. ಹಾಗೆ ನೋಡಿದರೆ ಇಲ್ಲಿ 50 ರನ್ಗಳನ್ನು ಪಾರ್ಟ್ನರ್ಶಿಪ್ ಆಗಿರುತ್ತೆ, 50-57 ರನ್ ಆಗಿರುತ್ತೆ. ಒಂದೇ ವಿಕೆಟ್ ಬಿದ್ದಿರುತ್ತೆ ನೋಡ್ರಿ. ಇಲ್ಲಿಂದ ನೋಡ್ರಿ ಉಸ್ಮಾನ್ ಖಾನ್ ಅವರ ವಿಕೆಟ್ ಬೀಳುತ್ತೆ ಮುಂದೆ. ಉಸ್ಮಾನ್ ಖಾನ್ ಅವರ ವಿಕೆಟನ್ನು ನಮ್ಮ ಅಕ್ಷರ್ ಪಟೇಲ್ ಅವರು ತೆಗೆದು ಬಿಡ್ತಾರೆ. ಅದಾದ ನಂತರ ಫಕರ್ ಜಮಾನ್ ಅವರು ಬರ್ತಾರೆ ನೋಡ್ರಿ. ಇನ್ನೇನು ಫಕರ್ ಜಮಾನ್ ಅವರು 6 ಹೊಡಿತಾರಪ್ಪ, 6 ಹೊಡಿತಾರೆ, ಬೌಂಡ್ರಿ ಹೊಡಿತಾರೆ. ಇನ್ನೇನು ಇವರು ಹೊಡಿತಾರೆ, ನಮ್ಮ ಇಂಡಿಯಾದಿಂದ ಮ್ಯಾಚನ್ನು ಕಸ್ಕೋತಾರೆ ಅಂದ್ರುವಾಗ ಹಾರ್ದಿಕ್ ಪಾಂಡ್ಯ ಅವರು ಬಂದು ಒಂದು ಪಾಂಪ್ಸನ್ನು ಹೊಡೆದು ಬಿಡ್ತಾರೆ. ಆ ಪಾಂಪ್ಸ್ಗೆ ಚಕ್ಕ ಹೊಡ್ಲಿಕ್ಕೆ ಹೋಗಿ ರಿಷಬ್ ಪಂತ್ ಅವ್ರ ಕೈಲಿ ಔಟ್ ಆಗಿಬಿಡ್ತಾರೆ. ಇದಾದ ನಂತರ ಇಮಾದ್ ವಾಶಿಮ್ ಅವರು ಬರ್ತಾರೆ ನೋಡ್ರಿ. ಇಮಾದ್ ವಾಶಿಮ್ ಅವರು ಕೂಡ 23 ಎಸೆತಗಳು ಅವರು ಕೂಡ ಸಾವಕಾಶವಾಗಿ ಆಡ್ತಾ, ಅಂದರೆ ರಿಜ್ವಾನ್ ಅವ್ರ ಜೊತೆಗೆ ಪಾರ್ಟ್ನರ್ಶಿಪ್ಪನ್ನು ಮಾಡ್ಕೊತ ಹೊಂಟಿದ್ರು. ಅವರು ಕೂಡ ಪಾರ್ಟ್ನರ್ಶಿಪ್ಪನ್ನು ಮಾಡ್ತಿದ್ರು. ಅವ್ರದ್ದು ವಿಕೆಟನ್ನು ಹರ್ಷದೀಪ್ ಸಿಂಗ್ ಅವರು ಔಟ್ ಮಾಡಿಬಿಡ್ತಾರೆ. ಇದಾದ ನಂತರ ಶಾದಾಬ್ ಖಾನ್ ಅವರು ವಿಕೆಟನ್ನು ನಮ್ಮ ಹಾರ್ದಿಕ್ ಪಾಂಡ್ಯ ಅವ್ರು ಮತ್ತೆ ತೊಗೊಂಡ್ಬಿಡ್ತಾರೆ. ಇನ್ನೊಬ್ಬ ಚಾಚಾ ಅಂತ ತಿಳ್ಕೊಂಡು ಕರೀತಾರೆ ಪಾಕಿಸ್ತಾನ ಟೀಮ್ದೊಳಗೆ, ಇಫ್ತಿಖಾರ್ ಅಹ್ಮದ್. ಇಲ್ಲಿ ಬಹಳ ಅದ್ಭುತವಾಗಿ 2 ವಿಕೆಟ್ಗಳು ಬೀಳ್ತಾವೆ ನೋಡ್ರಿ. ಜಸ್ಪ್ರೀತ್ ಬುಮ್ರಾ ಅವರು ಮೊಹಮ್ಮದ್ ರಿಜ್ವಾನ್ ಅವ್ರನ್ನ ಬೋಲ್ಡ್ ಮಾಡ್ತಾರೆ ಮತ್ತು ಇಫ್ತಿಖಾರ್ ಅಹ್ಮದ್ ಅವ್ರನ್ನ ಕ್ಯಾಚ್ ಔಟ್ ಮಾಡ್ತಾರೆ. ಈ 2 ವಿಕೆಟ್ಗಳು ಟರ್ನಿಂಗ್ ಪಾಯಿಂಟ್ ಆಗಿಬಿಡ್ತಾವೆ ಮ್ಯಾಚಲ್ಲಿ. ಒಂದು ವೇಳೆ ಮೊಹಮ್ಮದ್ ರಿಜ್ವಾನ್ ಏನಾದರೂ ಔಟ್ ಹೋಗಿದ್ದರೆ ಈ ಮ್ಯಾಚನ್ನು ಆತ ಗೆಲ್ಲಿಸಿಬಿಡ್ತಿದ್ದ. ಅವರನ್ನು ವಿಕೆಟ್ ತೆಗೆದ ಬಳಿಕ ಇನ್ನು ಉಳಿದಿರ್ತಕ್ಕಂಥವ್ರು ಬಾಲರ್ಸ್ಗಳು ಅಲ್ಲಿ ಕೂಡ ನಶೀಮ್ ಶಾಗೆ ಕ್ರೆಡಿಟ್ ಕೊಡಲೇಬೇಕು. ಉತ್ತಮವಾಗಿ ಬಾಲಿಂಗ್ ಮಾಡಿದ್ದ, ಆದರೂ ಕೂಡ ಬ್ಯಾಟಿಂಗ್ ಆಡ್ಲಿಕ್ಕೆ ಬಂದಾಗ ಕೊನೆಯ ಓವರಲ್ಲಿ ಆತ ಚೆನ್ನಾಗಿ ಬ್ಯಾಟಿಂಗನ್ನು ಮಾಡ್ತಾನೆ. 4 ಎಸೆತಗಳಲ್ಲಿ 10 ರನ್ನ ತೆಗಿತಾನೆ. ಮ್ಯಾಚನ್ನು ಆತ ಕೂಡ ನೋಡ್ರಿ, ಮ್ಯಾಚ್ ಮುಗಿದೊಳಗೆ ಆತ ಅಳ್ತಾನೆ. ಯಾಕಂದರೆ ಮ್ಯಾಚ್ ಗೆದ್ದಿಸ್ಬೇಕು ಅಂತ ತಿಳ್ಕೊಂಡು ಭಾಳ ಪ್ರಯತ್ನ ಮಾಡ್ತಾನೆ, ಆದರೆ ಆಗೋದಿಲ್ಲ. ಕೊನೆಯ ಓವರಲ್ಲಿ ಪಾಕಿಸ್ತಾನಕ್ಕೆ ಗೆಲ್ಲಿಕ್ಕೆ ಬೇಕಾಗಿರ್ತವೆ 18 ರನ್ಗಳು ಬೇಕಾಗಿರ್ತವೆ. ಆದರೆ ಕ್ರೀಸಲ್ಲಿ ನಶೀಮ್ ಶಾ ಮತ್ತು ಇನ್ನೋರ್ವ ಬ್ಯಾಟ್ಸ್ಮನ್ ಇಮಾದ್ ವಾಶಿಮ್ ಅವ್ರು ಇರ್ತಾರೆ. ಮೊದಲನೇ ಬಾಲ್ನೊಳಗೆ ಇಮಾದ್ ವಾಶಿಮ್ ಅವ್ರು ಔಟ್ ಆಗಿಬಿಡ್ತಾರೆ. ಅದಾದ ನಂತರ ನಶೀಮ್ ಶಾ ಅವರು ಬಂದುಬಿಡ್ತಾರೆ, ಮೊದಲನೇ ಸಿಂಗಲ್ ತೆಗಿತಾರೆ. ಅದಾದ ನಂತರ ಶೈನ್ ಅಫ್ರಿದಿ ಮತ್ತೊಂದು ಸಿಂಗಲ್ ತೆಗಿತಾರೆ. ಅದಾದ ನಂತರ ನಶೀಮ್ ಶಾ ಅವರು ಬೆನ್ನಿಗೆ 2 ಬೌಂಡ್ರಿ ಹೊಡೆದು ಮ್ಯಾಚಿನ ಹತ್ತಿರಕ್ಕೆ ತೊಗೊಂಡು ಹೋಗ್ತಾರೆ. ಅವರು 6 ಹೊಡಿಬೇಕು ಅಂತ ತಿಳ್ಕೊಂಡು ಪ್ರಯತ್ನ ಮಾಡಿ ಆ ಕಡೆ ಈ ಕಡೆ ಅಡ್ಡಾಟಿಟ್ಟು ಬ್ಯಾಟ್ ಬೀಸಿ ಗೆಲ್ಲಿಸ್ಬೇಕು ಅಂತ ತಿಳ್ಕೊಂಡು ಹೋಗ್ತಾರೆ. ಆದರೆ ನಮ್ಮ ಬಾಲರ್ ಹರ್ಷದೀಪ್ ಸಿಂಗ್ ಅವರು ಕೊನೆಯ ಬಾಲ್ ಯಾರ್ಕರ್ ಹಾಕೋದ್ರ ಮುಖಾಂತರ ಮ್ಯಾಚನ್ನು ಅವ್ರ ಕಡೆಯಿಂದ ನಮ್ಮ ಕಡೆಗೆ ಕಸಿದುಕೊಂಡು ಬಿಡ್ತಾರೆ. ಇಲ್ಲಿ ನಾವು ಬಹಳ ಕ್ರೆಡಿಟ್ ಕೊಡಬೇಕಾಗಿರೋದು ಜಸ್ಪ್ರೀತ್ ಬುಮ್ರಾ ಅವರಿಗೆ. ಅದ್ಭುತವಾಗಿ ಬಾಲಿಂಗನ್ನು ಮಾಡ್ತಾರೆ. ಅವರು 4 ಓವರುಗಳಲ್ಲಿ ಕೇವಲ 14 ರನ್ಗಳನ್ನು ನೀಡಿ 3 ವಿಕೆಟ್, ಪ್ರಮುಖ ಒಂದು ಬಾಬರ್, 2ನೇದು ರಿಜ್ವಾನ್, 3ನೇ ವಿಕೆಟಪ್ಪ ಅಂತಂದರೆ ಇಫ್ತಿಖಾರ್ ಅಹ್ಮದ್, 3 ಇಂಪಾರ್ಟೆಂಟ್ ವಿಕೆಟ್ಗಳನ್ನು ತೆಗಿತಾರೆ. ಹೀಗಾಗಿ ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚನ್ನು ಕೂಡ ನೀಡಲಾಗ್ತದೆ. ಇವರೊಂದಿಗೆ ನಮ್ಮ ಸಿರಾಜ್ ಮಿಯಾ ಅವರು ಕೂಡ 4 ಓವರ್ಗಳಲ್ಲಿ 19 ರನ್ಗಳನ್ನು ನೀಡ್ತಾರೆ. ಅಂದರೆ ರನ್ ಕೊಡೋದೇ ಇಲ್ಲ ಇವರು, ವಿಕೆಟ್ ಬಿದ್ದಿಲ್ಲ ಪರವಾಗಿಲ್ಲ, ಅದು ರನ್ಗಳನ್ನು ನೀಡೋದಿಲ್ಲ. ಇವರೊಂದಿಗೆ ಹರ್ಷದೀಪ್ ಸಿಂಗ್ ಅವರು ನೋಡ್ರಿ 4 ಓವರ್ಗಳಲ್ಲಿ 31 ರನ್. ಇವರೊಂದು ಸ್ವಲ್ಪ ದುಬಾರಿ ಆಗ್ತಾರೆ, ಆದರೆ ಪರವಾಗಿಲ್ಲ, 1 ವಿಕೆಟ್ಗಳನ್ನು ಇವರು ತೆಗಿತಾರೆ. ಇನ್ನು ಹಾರ್ದಿಕ್ ಪಾಂಡ್ಯ ಅವರು ನೋಡ್ರಿ, ಅದ್ಭುತವಾಗಿ ಈ ಮನುಷ್ಯ ಅಂತೂ ಫಾರ್ಮಿಗೆ ಬ್ಯಾಟಿಂಗ್ ಅಂತೂ ಆಡಿಲ್ಲ, ಆದರೆ ಫಾರ್ಮ್ಗೆ ಬಂದಂಗಿದೆ. 4 ಓವರ್ಗಳಲ್ಲಿ 24 ರನ್ಗಳನ್ನು ನೀಡಿ 2 ವಿಕೆಟ್ಗಳನ್ನು ಪಡಿತಾರೆ. ಇನ್ನು ಅಕ್ಷರ್ ಪಟೇಲ್ ಅವರು ಕೂಡ 2 ಓವರ್ಗಳಲ್ಲಿ 11 ರನ್ಗಳನ್ನು ನೀಡಿ 1 ವಿಕೆಟ್ಗಳನ್ನು ಪಡಿತಾರೆ. ರವೀಂದ್ರ ಜಡೇಜಾ ಅವರು 2 ಓವರ್ಗಳಲ್ಲಿ 10 ರನ್ಗಳನ್ನು ನೀಡ್ತಾರೆ, ಆದರೆ ಯಾವುದೇ ವಿಕೆಟ್ಗಳನ್ನು ಪಡೆಯುವುದಿಲ್ಲ. ಹೀಗಾಗಿ ಈ ಮ್ಯಾಚು ನಮ್ಮ ಇಂಡಿಯಾ 6 ರನ್ಗಳಿಂದ ಈ ಮ್ಯಾಚನ್ನು ಗೆದ್ದುಕೊಳ್ತದೆ. ಈ ಮ್ಯಾಚಿನ ಸಂಪೂರ್ಣ ಕ್ರೆಡಿಟನ್ನು ನಾವು ಬಾಲರ್ಸ್ಗಳಿಗೆ ಕೊಡಬೇಕಾಗ್ತದೆ. ಬ್ಯಾಟ್ಸ್ಮನ್ಗಳು ಫೇಲ್ ಆಗಿದ್ದರೂ ಕೂಡ ನಮ್ಮ ಬಾಲರ್ಗಳು ಒಂದು ಸಮಯದಲ್ಲಿ ಇನ್ನೇನು ಪಾಕಿಸ್ತಾನ ಟೀಮ್ ಗೆಲ್ತದೆ ಎಲ್ಲರೂ ಅಂತ ಇದ್ರು. 87% ಪ್ರೆಡಿಕ್ಷನ್ ಹೇಳ್ತಿದ್ದು, ಅಂಥ 87 ಪ್ರೆಡಿಕ್ಷನ್ ಇದನ್ನು ಕಸಿದುಕೊಂಡು 0% ಪ್ರೆಡಿಕ್ಷನ್ಗೆ ಹಾಕಿಬಿಟ್ರು.
ಅವರನ್ನು ಗೆಲುವನ್ನು ಏನು ಬಾಲ್ ಟು ರನ್ ಬೇಕಾಗಿದ್ದು ಗೆದಿತಾರೆ ಅನ್ನೋರು ಅಂತ ತಿಳ್ಕೊಂಡು ಅಂತಿರ್ತಕ್ಕಂಥ ಸಂದರ್ಭದೊಳಗೆ ನಮ್ಮ ಬಾಲರ್ಗಳು ಅವ್ರ ಮೇಲೆ ಪ್ರೆಷರನ್ನು ಹಾಕಿಬಿಟ್ಟು ಆ ಮ್ಯಾಚನ್ನು ತಮ್ಮ ಕಡೆಗೆ ಮಾಡಿಕೊಳ್ಳೋಕೆ ಯಶಸ್ವಿಯನ್ನು ಆಗ್ತಾರೆ. ಹೀಗಾಗಿ ಮತ್ತೊಮ್ಮೆ ನಮ್ಮ ಇಂಡಿಯನ್ ಬಾಲರ್ ಮತ್ತು ಬ್ಯಾಟ್ಸ್ಮನ್ಗಳು ಎಲ್ಲರಿಗೂ ಶುಭಾಶಯನ ಹೇಳೋಣ. ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸೋಣ.